ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. DFA ಮಿನಿಮೈಸೇಷನ್ ಅಲ್ಲಿ ಟೇಬಲ್ ಫಿಲ್ಲಿಂಗ್ ಮೆಥಡ್ ಅಲ್ಲಿ ಟೇಬಲ್ ಫಿಲ್ಲಿಂಗ್ ಮೆಥಡ್ ಅನ್ನೇ ನಿಮಗೆ ಕೇಳೋದು. ಟೇಬಲ್ ಫಿಲ್ಲಿಂಗ್ ಮೆಥಡ್ ಅನ್ನೇ ಕಲಿತಾ ಹೋಗ್ಬೇಕು. ಈಗ ಈ ತರ ಡಯಾಗ್ರಾಮ್ ಅನ್ನ ಕೊಟ್ಟಾಗ ಯಾವ ರೀತಿ ಸಾಲ್ವ್ ಮಾಡೋದು, ಟೇಬಲ್ ಫಾರ್ಮೆಟ್ ಅಲ್ಲಿ ಯಾವ ರೀತಿ ಕೊಟ್ಟಾಗ ನಾವು ಸಾಲ್ವ್ ಮಾಡೋದು ಯಾವ ರೀತಿ ಅಂತ ಡಿಸ್ಕಸ್ ಮಾಡಿದೀವಿ ಟೇಬಲ್ ಫಾರ್ಮೆಟ್ ಅಲ್ಲಿ ಕೊಟ್ರೆ. ಬಟ್ ಈ ತರ DFA ಡಯಾಗ್ರಾಮ್ ಅನ್ನ ಕೊಟ್ರೆ ಯಾವ ರೀತಿ ಸಾಲ್ವ್ ಮಾಡೋದು, ವೆರಿ ಸಿಂಪಲ್. ಫಸ್ಟ್ ನಾವು ಟ್ರಾನ್ಸಿಷನ್ ಟೇಬಲ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಯಾವ ರೀತಿ ನಾವು ಎಲ್ಲಾ ಟ್ರಾನ್ಸಿಷನ್ ಟೇಬಲ್ ಅನ್ನು ಕೂಡ ಡೋ ಇಂದನೇ ರೆಪ್ರೆಸೆಂಟ್ ಮಾಡೋದು. ವೆದರ್ ಇಟ್ ಈಸ್ ಎಪ್ಸಲಾನ್ NFA ಟ್ರಾನ್ಸಿಷನ್ ಟೇಬಲ್, NFA ಟ್ರಾನ್ಸಿಷನ್ ಟೇಬಲ್, DFA ಟ್ರಾನ್ಸಿಷನ್ ಟೇಬಲ್, ಎಲ್ಲಾ ಟ್ರಾನ್ಸಿಷನ್ ಟೇಬಲ್ಗೂ ಕೂಡ ಸಿಂಬಲ್ ಏನು, ಡೋ. ಇಲ್ಲಿ ನಾವು ಒಂದು ಸ್ಟೇಟ್ ಇಂದ ಇನ್ನೊಂದು ಸ್ಟೇಟ್ಗೆ ಹೋಗೋದಕ್ಕೆ ಸ್ಟೇಟ್ ಟ್ರಾನ್ಸಿಷನ್ಗೋಸ್ಕರ ಯಾವ ಇನ್ಪುಟ್ ಗಳನ್ನ ಯೂಸ್ ಮಾಡ್ತಾ ಇದೀವಿ, 0 ಮತ್ತೆ 1. 0 ಯೂಸ್ ಮಾಡ್ತಾ ಇದೀವಿ ಅಥವಾ 1 ಅನ್ನ ಯೂಸ್ ಮಾಡ್ತಾ ಇದೀವಿ, ಇವೆರಡು ಮಾತ್ರ ಯೂಸ್ ಆಗ್ತಾ ಇರೋದು. ಈಗ ನನಗಿರುವಂಥ ಸ್ಟೇಟ್ಗಳು ಯಾವುವು, Q0, Q1, Q2, Q3 ಮತ್ತು Q4 ಆರ್ಡರ್ ಅಲ್ಲೇ ಬರ್ಕೊಳ್ಳಿ. ಈಗ Q0 ಈಸ್ ಮೈ ಇನಿಷಿಯಲ್ ಸ್ಟೇಟ್ ಅಲ್ವಾ, ನೋಡಿ ಈ ತರ ಸಿಂಬಲ್ ಇದ್ರೆ ಇನಿಷಿಯಲ್ ಸ್ಟೇಟ್. ನೆಕ್ಸ್ಟ್ ಎರಡು ಸರ್ಕಲ್ ಏನಾದರೂ ಇದ್ರೆ ಅದೇನಾಗುತ್ತೆ, ಅದು ದಟ್ ಈಸ್ ಮೈ ಫೈನಲ್ ಸ್ಟೇಟ್. ಫೈನಲ್ ಸ್ಟೇಟ್ ಅನ್ನ ನಾವು ಸ್ಟಾರ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ, ಇನಿಷಿಯಲ್ ಸ್ಟೇಟ್ ಅನ್ನ ಈ ತರ ಆರೋ ಇಂದ. ಈಗ ನೋಡಿ Q0ಗೆ ನಾನು 0ನ ಇನ್ಪುಟ್ ಆಗಿ ಕೊಟ್ರೆ ಎಲ್ಲಿಗೆ ಹೋಗ್ತಾ ಇದೆ, ಅದು Q1ಗೆ ಹೋಗ್ತಾ ಇದೆ. ಅದೇ ಏನಾದರೂ ನಾನು 1 ಅನ್ನ ಇನ್ಪುಟ್ ಆಗಿ ಕೊಟ್ರೆ ಎಲ್ಲಿಗೆ ಹೋಗ್ತಾ ಇದೆ, Q3ಗೆ ಹೋಗ್ತಾ ಇದೆ. ನೆಕ್ಸ್ಟ್ Q1ಗೆ ನಾನು 0ನ ಇನ್ಪುಟ್ ಆಗಿ ಕೊಟ್ರೆ ಅದು ಎಲ್ಲಿಗೆ ಹೋಗ್ತಾ ಇದೆ, Q2ಗೆ ಹೋಗ್ತಾ ಇದೆ. ಅದೇ 1 ಅನ್ನ ಇನ್ಪುಟ್ ಆಗಿ ಕೊಟ್ರೆ ಎಲ್ಲಿಗೆ ಹೋಗ್ತಾ ಇದೆ, Q4ಗೆ ಹೋಗ್ತಾ ಇದೆ. ನೆಕ್ಸ್ಟ್ Q2ಗೆ ನಾನು 0ನ ಇನ್ಪುಟ್ ಆಗಿ ಕೊಟ್ರೆ ಅದು Q1ಗೆ ಹೋಗ್ತಾ ಇದೆ. ಅದೇ ಏನಾದ್ರೂ ಕೂಡ 1 ಅನ್ನ ಇನ್ಪುಟ್ ಆಗಿ ಕೊಟ್ರೆ ಅದು Q4ಗೆ ಹೋಗ್ತಾ ಇದೆ. ನೆಕ್ಸ್ಟ್ Q3ಗೆ ನಾನು 0ನ ಇನ್ಪುಟ್ ಆಗಿ ಕೊಟ್ರೆ ಅದು Q2ಗೆ ಹೋಗ್ತಾ ಇದೆ. ಅದೇ ಏನಾದ್ರೂ 1 ಅನ್ನ ಇನ್ಪುಟ್ ಆಗಿ ಕೊಟ್ರೆ ಅದು Q4ಗೆ ಹೋಗ್ತಾ ಇದೆ. ನೆಕ್ಸ್ಟ್ Q4ಗೆ ನಾನು 0ನ ಇನ್ಪುಟ್ ಆಗಿ ಕೊಟ್ರೆ Q4ಗೆ ಹೋಗ್ತಾ ಇದೆ, ಸೆಲ್ಫ್ ಲೂಪ್. ಅಂಡ್ 1 ಅನ್ನು ಕೊಟ್ಟರು ಕೂಡ ಅದು Q4ಗೆ ಹೋಗ್ತಾ ಇದೆ, ಸೆಲ್ಫ್ ಲೂಪ್. ಈಗ ನನಗೆ ಟ್ರಾನ್ಸಿಷನ್ ಟೇಬಲ್ ಸಿಕ್ಕಿದೆ ಈ ಕೊಟ್ಟಿರುವಂತ DFA ಡಯಾಗ್ರಾಮ್. ಇದನ್ನ ಯೂಸ್ ಮಾಡಿಕೊಂಡು ನಾವು ಟೇಬಲ್ ಫಿಲ್ಲಿಂಗ್ ಮೆಥಡ್ ಅಲ್ಲಿ ಹೊಸ ಸ್ಟೇಟ್ ಗಳನ್ನ ಕ್ರಿಯೇಟ್ ಮಾಡ್ತಾ ಹೋಗ್ಬೇಕು. ಅಂತ ಅಂದ್ರೆ ನೋಡಿ, ಮಿನಿಮೈಸೇಷನ್ ಅಂದ್ರೇನು, ಆದಷ್ಟು ಕಡಿಮೆ ಮಾಡೋದು. ಏನನ್ನ, ಸ್ಟೇಟ್ ಗಳನ್ನ. ಇಲ್ಲಿ ಎಷ್ಟು ಸ್ಟೇಟ್ ಯೂಸ್ ಆಗಿರೋದು, 1 2 3 4 5 ಸ್ಟೇಟ್ ಗಳು ಯೂಸ್ ಆಗಿದೆ. 5ಕ್ಕಿಂತ ಕಡಿಮೆ ಸ್ಟೇಟ್ ಗಳಲ್ಲಿ ನಾನು ಇದೇ ಒಂದು DFA ನ ನಾನು ಸಾಲ್ವ್ ಮಾಡ್ತಾ ಹೋಗ್ಬೇಕು. ಯಾವ ರೀತಿ ನೋಡಿ, 5 ಸ್ಟೇಟ್ ಗಳಿರೋದ್ರಿಂದ 5ಕ್ಕಿಂತ ಕಡಿಮೆ ಅಂದ್ರೆ 4 ಸ್ಟೇಟ್ ಅಲ್ಲಾದ್ರೂ ಮಾಡ್ಬೋದು, 3 ಸ್ಟೇಟು, 2 ಸ್ಟೇಟ್ ರೆಡ್ಯೂಸ್ ಮಾಡ್ತಾ ಹೋಗ್ಬೇಕು. ಸರಿನಾ, ನಾವು ಕ್ರಿಯೇಟ್ ಮಾಡೋಕ್ಕಾಗಲ್ಲ, ಎಷ್ಟಾಗುತ್ತಷ್ಟು ರೆಡ್ಯೂಸ್ ಮಾಡಬೇಕು ಅಕಾರ್ಡಿಂಗ್ ಟು ದ ಕಂಡೀಷನ್ಸ್. ಯಾವ ರೀತಿ ಸಾಲ್ವ್ ಮಾಡೋದು, ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, 2 ಗ್ರೂಪ್ಗಳಾಗಿ ಕನ್ವರ್ಟ್ ಮಾಡ್ಕೊಂತೀವಿ. ಏನನ್ನ, ಈ ಸ್ಟೇಟ್ಗಳನ್ನ. ಒಂದು ಡಿಸ್ಟಿಂಗ್ವಿಷಬಲ್ ಸ್ಟೇಟ್, ಇದು ಡಿ ಇದು. ನೆಕ್ಸ್ಟ್ ಇನ್ನೊಂದು ಇಂಡಿಸ್ಟಿಂಗ್ವಿಷಬಲ್. ಈಗ ಈ ಇಂಡಿಸ್ಟಿಂಗ್ವಿಷಬಲ್ ಸ್ಟೇಟ್ಸ್ ಅನ್ನ ನಾನು ಕಂಡುಹಿಡಿಯೋದಕ್ಕೋಸ್ಕರ ನಾನು ಟೇಬಲ್ ಫಿಲ್ಲಿಂಗ್ ಮೆಥಡ್ ಅನ್ನ ಯೂಸ್ ಮಾಡೋದು. ಗೊತ್ತಾಯ್ತಾ ಏನಕ್ಕೆ, ಇಂಡಿಸ್ಟಿಂಗ್ವಿಷಬಲ್ ಸ್ಟೇಟ್ಸ್ ಅನ್ನ ಕಂಡುಹಿಡಿಯೋದಕ್ಕೋಸ್ಕರ ಟೇಬಲ್ ಫಿಲ್ಲಿಂಗ್ ಮೆಥಡ್ ಅನ್ನ ಯೂಸ್ ಮಾಡ್ತೀವಿ. ಫಸ್ಟ್ ಟೇಬಲ್ ಅನ್ನ ಯಾವ ರೀತಿ ಕನ್ಸ್ಟ್ರಕ್ಟ್ ಮಾಡೋದು, ವೆರಿ ಸಿಂಪಲ್. ಸ್ಟಾರ್ಟಿಂಗ್ ಅಲ್ಲಿ ನಾನು ವರ್ಟಿಕಲ್ಲಿ ಬರಿಬೇಕಾದ್ರೆ ಮೊದಲನೇ ಸ್ಟೇಟ್ ಅನ್ನ ಬಿಡಬೇಕು. ಅಂದ್ರೆ ಈ ಟೇಬಲ್ ಅಲ್ಲಿ ಇರುವಂತಹ ಮೊದಲನೇ ಸ್ಟೇಟ್ ಅನ್ನ ಬಿಟ್ಟು ಎರಡನೇದ್ರಿಂದ ಶುರು ಮಾಡಿ. Q1, Q2, Q3 ಮತ್ತೆ Q4. ಗೊತ್ತಾಯ್ತಾ. ನೆಕ್ಸ್ಟ್ ನಾನು ಈ ತರ ಹಾರಿಜಾಂಟಲ್ ಆಗಿ ಬರಿಬೇಕಾದ್ರೆ ಏನ್ ಮಾಡ್ಬೇಕು, ಕೊನೆ ಸ್ಟೇಟ್ ಅನ್ನ ಬಿಡಬೇಕು. ಮೊದಲನೇದಿಂದ ಶುರು ಮಾಡಿ, Q0, Q1, Q2, Q3 ಅಷ್ಟೇ, ಲಾಸ್ಟ್ Q4 ಯೂಸ್ ಆಗಬಾರ್ದು. ಅಂತಂದ್ರೆ ನಾನು ವರ್ಟಿಕಲ್ಲಿ ಬರಿಬೇಕಾದ್ರೆ ಮೊದಲನೇ ಸ್ಟೇಟ್ ಅನ್ನ ಬಿಟ್ಟು ಇಲ್ಲಿಂದ ಶುರು ಮಾಡಬೇಕು, Q1, Q2, Q3, Q4. ನೆಕ್ಸ್ಟ್ ಹಾರಿಜಾಂಟಲ್ ಆಗಿ ಬರಿಬೇಕಾದ್ರೆ Q0, Q1, Q2, Q3 ಬರಿಬೇಕು, ಲಾಸ್ಟ್ನೇದ್ ಬಿಡಬೇಕು. ಈ ತರ ಬರಿಬೇಕಾದ್ರೆ ಫಸ್ಟ್ನೇದ್ ಬಿಡ್ಬೇಕು, ಈ ತರ ಬರಿಬೇಕಾದ್ರೆ ಲಾಸ್ಟ್ನೇದ್ ಬಿಡ್ಬೇಕು ಅಷ್ಟೇ. ಈಗ ಟೇಬಲ್ ಅನ್ನ ಫಾರ್ಮ್ ಮಾಡ್ತಾ ಹೋಗಿ, ಈ ತರ ಸಿಂಪಲ್ ಸ್ಟೆಪ್ ಬೈ ಸ್ಟೆಪ್ ಫಾರ್ಮ್ ಮಾಡ್ತಾ ಹೋಗ್ಬೇಕು, ಮೆಟ್ಲಿಕೆ ತರ. ಈಗ ನೋಡಿ, ಇಲ್ಲಿ ಸಿಂಪಲ್ ಟೆಕ್ನಿಕ್ ಏನು ಅಂತಂದ್ರೆ, ನನ್ನ ಫೈನಲ್ ಸ್ಟೇಟ್ ಯಾವುದು, Q4. Q4 ಇರುವಂತ ಎಂಟೈರ್ ರೋ ಮತ್ತೆ ಎಂಟೈರ್ ಕಾಲಮ್ ಎಲ್ಲ ಕ್ರಾಸ್ ಮಾರ್ಕ್ ಹಾಕ್ಬೇಕು. Q4 ಇರುವಂತ ಎಂಟೈರ್ ರೋಗೆ ನಾನು ಕ್ರಾಸ್ ಮಾರ್ಕ್ ಅನ್ನ ಹಾಕ್ತಾ ಇದೀನಿ. ಬಟ್ ಕಾಲಮ್ ವೈಸ್ ನನಗೆ Q4 ಇಲ್ಲ, Q4 ನನಗೆ ಕಾಲಮ್ ಇಲ್ಲ. Q4ದು ರೋ ಅನ್ನ ಮಾತ್ರ ನಾವು ಕ್ರಾಸ್ ಔಟ್ ಮಾಡ್ತೀವಿ. ಏನಾದ್ರೂ ಕೂಡ ಒಂದಕ್ಕಿಂತ ಜಾಸ್ತಿ ಸ್ಟೇಟ್ಗಳಿದ್ದು ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ Q3ನೋ, ಇಲ್ಲ ಅಂತಂದ್ರೆ ಫಾರ್ ಎಕ್ಸಾಂಪಲ್ Q2ನೋ, ಈ ತರ ಯಾವ್ದಾದ್ರು ಒಂದು 2 ಫೈನಲ್ ಸ್ಟೇಟ್ಸ್ ಇದ್ದು ಅಂತಂದ್ರೆ Q2 ಫೈನಲ್ ಸ್ಟೇಟ್ ಅಂತ ತೊಗೊಂಡೆ ಅಲ್ವಾ. Q2ದು ಕೂಡ ರೋ ಮತ್ತೆ ಕಾಲಮ್ ಅನ್ನ, ಎಂಟೈರ್ ರೋ ಮತ್ತೆ ಎಂಟೈರ್ ಕಾಲಮ್ಗೆ ನಾವೇನ್ ಮಾಡ್ಬೇಕು, ಕ್ರಾಸ್ ಮಾರ್ಕ್ ಅನ್ನ ಹಾಕ್ಬೇಕು. ಆದ್ರೆ Q2 ಮತ್ತೆ Q4ಗೆ ನಾವು ಎಂಟೈರ್ ಕಾಲಮ್ಗೆ ಕ್ರಾಸ್ ಮಾರ್ಕ್ ಹಾಕಿದ್ವಿ ಅಲ್ವಾ. Q4 ಮತ್ತೆ Q2 ಫೈನಲ್ ಸ್ಟೇಟ್ ಆಗಿರೋದ್ರಿಂದ
ಅವರಿಬ್ರದ್ದು ಕಾಂಬಿನೇಷನ್ ಇರುವಂಥ ಜಾಗದಲ್ಲಿ ನಾನು ಕ್ರಾಸ್ ಮಾರ್ಕನ್ನು ಹಾಕಬಾರ್ದು. ಸೊ ನೋಡಿ ಇಲ್ಲಿ Q4, Q2. ಸೊ ಇಲ್ಲಿ ನಾನು ಕ್ರಾಸ್ ಮಾರ್ಕನ್ನು ಹಾಕಬಾರ್ದು. ಗೊತ್ತಾಯ್ತಾ? ಏನು Q2ದು ಎಂಟೈರ್ ಕಾಲಮ್ಗೆ ಕ್ರಾಸ್ ಮಾರ್ಕ್ ಹಾಕಬೇಕು ಎರಡಕ್ಕೂ ಕೂಡ. ಆದರೆ ಎಲ್ಲಿ ಕಾಂಬಿನೇಷನ್ ಬರುತ್ತೆ ಅಂದರೆ Q4 ಮತ್ತು Q2 ಫೈನಲ್ ಸ್ಟೇಟ್ ಆಗಿರೋದ್ರಿಂದ ಅವರಿಬ್ರದ್ದು ಎಲ್ಲಿ ಕಾಂಬಿನೇಷನ್ ಬರುತ್ತೆ ಆ ಒಂದು ಜಾಗದಲ್ಲಿ ನಾನು ಕ್ರಾಸ್ ಮಾರ್ಕನ್ನು ಹಾಕಬಾರ್ದು, ಏನಾದ್ರು ಒಂದಕ್ಕಿಂತ ಜಾಸ್ತಿ ಸ್ಟೇಟ್ ಇದ್ರೆ. ಇಲ್ಲಿ ನಮಗೆ ಕೇವಲ Q4 ಮಾತ್ರ ಫೈನಲ್ ಸ್ಟೇಟ್ ಅಂತ ಕೊಟ್ಟಿರೋದು. ಸೊ Q4ದು ಎಂಟೈರ್ ರೋ ನಮಗೆ ಕ್ರಾಸ್ ಮಾರ್ಕ್ ಆಗುತ್ತೆ, ಕಾಲಮಲ್ಲಿ ಯಾವುದು ವ್ಯಾಲ್ಯೂಸ್ ಇಲ್ಲ. ಈಗ ಇನ್ನು ಉಳಿದಿರೋ ಅಂತವಕ್ಕೆ ಫಿಲ್ ಮಾಡ್ತಾ ಬರೋಣ. ಫಸ್ಟ್ Q0, Q1 ವ್ಯಾಲ್ಯೂ ಯಾವ ರೀತಿ ಕಂಡುಹಿಡಿಯೋದು? 1 0 1 1. 0 ಕೊಟ್ಟರೆ ಎಲ್ಲಿಗೆ ಹೋಗುತ್ತೆ, 1 ಕೊಟ್ಟರೆ ಎಲ್ಲಿಗೆ ಹೋಗುತ್ತೆ? Q0 ಮತ್ತು Q1 ಇಲ್ಲಿದ್ದಾವಲ್ಲ, 0 ಕೊಟ್ಟರೆ ಎಲ್ಲಿಗೆ ಹೋಗ್ತಾ ಇದ್ದಾವೆ? Q1 ಮತ್ತು Q2 ಅಂತ ಬರೀರಿ. ನೆಕ್ಸ್ಟ್ ಅದೇ ಏನಾದ್ರೂ 1 ಇನ್ಪುಟ್ ಆಗಿ ಕೊಟ್ಟರೆ Q3 Q4ಗೆ ಹೋಗ್ತಾ ಇದ್ದಾವೆ. ಈಗ ಇಲ್ಲಿ ಪೇರ್ ಆಗಿದಾವೆ ನೋಡಿ, ಇಲ್ಲಿ ಪೇರ್. ಸೊ ಆ ಪೇರ್ ಯಾವ ರೀತಿ ಇರಬೇಕು ಅಂತಂದ್ರೆ ಎರಡೂ ಕೂಡ ನಾನ್ ಫೈನಲ್ ಸ್ಟೇಟ್ ಆಗಿರಬೇಕು, ಇಲ್ಲ ಎರಡೂ ಕೂಡ ಫೈನಲ್ ಸ್ಟೇಟ್ ಆಗಿರಬೇಕು. ಒಂದು ಫೈನಲ್ ಇನ್ನೊಂದು ನಾನ್ ಫೈನಲ್ ಸ್ಟೇಟ್ ಆಗಿದ್ರೆ ನಾನು ಅದರ ಪೇರೆಂಟ್ ಅನ್ನ ಕ್ರಾಸ್ ಔಟ್ ಮಾಡ್ತೀನಿ. ಗೊತ್ತಾಯ್ತಾ? ಎರಡೂ ಕೂಡ ಒಂದು ನಾನ್ ಫೈನಲ್ ಆಗಿರ್ಬೇಕು, ಇಲ್ಲ ಅಂತಂದ್ರೆ ಫೈನಲ್ ಆಗಿರ್ಬೇಕು. ಎರಡೂ ಕೂಡ ಒಂದು ಫೈನಲ್ ಆಗಿದ್ದು ಇನ್ನೊಂದು ನಾನ್ ಫೈನಲ್ ಆದ್ರೆ ನಾನೇನ್ ಮಾಡ್ತೀನಿ, ಅದರ ಪೇರೆಂಟ್ ಅನ್ನ ಕ್ರಾಸ್ ಔಟ್ ಮಾಡ್ತೀನಿ. ನೋಡಿ ಇವಾಗ Q1 ಮತ್ತೆ Q2 ಎರಡು ಕೂಡ ನಾನ್ ಫೈನಲ್ ಸ್ಟೇಟಾ? ಎಸ್. Q4 ಮಾತ್ರ ನನಗೆ ಫೈನಲ್ ಇರೋದು. ಸೊ Q1 ಅಂಡ್ Q2 ಬೋತ್ ಆರ್ ನಾನ್ ಫೈನಲ್, ಸೊ ಪರ್ಫೆಕ್ಟ್. ನೆಕ್ಸ್ಟ್ Q3 ಮತ್ತೆ Q4. ಇಲ್ಲಿ ನೋಡಿದ್ರೆ Q3 ಈಸ್ ನಾನ್ ಫೈನಲ್ ಸ್ಟೇಟ್, ಬಟ್ Q4 ಇಸ್ ದ ಫೈನಲ್ ಸ್ಟೇಟ್. ಸೊ ಒಂದು ನಾನ್ ಫೈನಲ್ ಒಂದು ಫೈನಲ್ ಆದ್ರೆ ಇದರ ಪೇರೆಂಟ್ ಅನ್ನ ನಾನು ಕ್ರಾಸ್ ಔಟ್ ಮಾಡಬೇಕು. ಸೊ Q0, Q1 ವಿಲ್ ಬಿ ಕ್ರಾಸ್ಡ್ ಔಟ್. ನೆಕ್ಸ್ಟ್ Q0, Q2 ನ ಕಂಡುಹಿಡಿಯೋಣ. Q0, Q2. ಸೊ ವ್ಯಾಲ್ಯೂ ಏನಾಗುತ್ತೆ? 0 ಕೊಟ್ಟರೆ ಎಲ್ಲಿಗೆ ಹೋಗುತ್ತೆ, 1 ಕೊಟ್ಟರೆ ಎಲ್ಲಿ ಹೋಗುತ್ತೆ? Q0 ಇಲ್ಲಿದೆ, Q2 ಇಲ್ಲಿದೆ. ಸೊ 0ನ ಇನ್ಪುಟ್ ಆಗಿ ಕೊಟ್ಟರೆ ಎಲ್ಲಿಗೆ ಹೋಗುತ್ತೆ? Q1. ನೆಕ್ಸ್ಟ್ ಏನಾದ್ರೂ ಕೂಡ 1 ಇನ್ಪುಟ್ ಆಗಿ ಕೊಟ್ಟರೆ ಎಲ್ಲಿಗೆ ಹೋಗುತ್ತೆ? Q3 Q4ಗೆ ಹೋಗುತ್ತೆ. ಈಗ ನೀವು ಇಲ್ಲಿ ನೋಡಿ Q1. ಸೊ Q1 ಇಸ್ ದ ನಾನ್ ಫೈನಲ್ ಸ್ಟೇಟ್, ಮತ್ತಿನ್ನೊಂದ್ಸಲಿ Q1 ಬಂದಿದೆ ನಾನ್ ಫೈನಲ್ ಸ್ಟೇಟ್. ಸೊ ಓಕೆ, ಬಟ್ Q3 Q4 ಇಸ್ ದ ನಾನ್ ಫೈನಲ್ ಸ್ಟೇಟ್, Q4 ಇಸ್ ದ ಫೈನಲ್ ಸ್ಟೇಟ್. ಒಂದು ನಾನ್ ಫೈನಲ್ ಒಂದು ಫೈನಲ್ ಆದ್ರೆ ಇದರ ಪೇರೆಂಟ್ ಕ್ರಾಸ್ ಔಟ್ ಆಗುತ್ತೆ. ದಟ್ ಈಸ್ Q0 Q2 ಕೂಡ ಕ್ರಾಸ್ ಔಟ್. ನೆಕ್ಸ್ಟ್ Q0 Q3 ನ ಕಂಡುಹಿಡಿಯೋಣ. Q0 Q3 0ಗೆ ಎಲ್ಲಿಗೆ, 1ಗೆ ಎಲ್ಲಿಗೆ? Q0 ಇಲ್ಲಿದೆ, Q3 ಇಲ್ಲಿದೆ. ಸೊ 0 ಕೊಟ್ಟರೆ ಎಲ್ಲಿಗೆ ಹೋಗ್ತವೆ? Q1 Q2ಗೆ ಹೋಗ್ತವೆ. Q1 Q2. ಅದೇ ಏನಾದ್ರೂ ನಾನು 1 ಕೊಟ್ಟೆ Q3 Q4ಗೆ ಹೋಗ್ತವೆ. Q3 Q4ಗೆ. ಸೊ ಇವಾಗ ನೋಡಿ ಇಲ್ಲಿ Q1 ಮತ್ತೆ Q1 ಕೂಡ ನಾನ್ ಫೈನಲ್, Q2 ಕೂಡ ನಾನ್ ಫೈನಲ್. ಓಕೆ, Q3 ಈಸ್ ನಾನ್ ಫೈನಲ್, ಬಟ್ Q4 ಈಸ್ ದ ಫೈನಲ್ ಸ್ಟೇಟ್. ಸೊ ಇದರ ಪೇರೆಂಟ್ Q0 Q3 ಕೂಡ ಕ್ಯಾನ್ಸಲ್ ಔಟ್ ಆಗುತ್ತೆ. ನೆಕ್ಸ್ಟ್ Q1 Q2. ಸೊ 0ಗೆ ಎಲ್ಲಿಗೆ ಹೋಗ್ತವೆ, 1ಗೆ ಎಲ್ಲಿಗೆ ಹೋಗ್ತಾವೆ ನೋಡಿ? Q1 Q2. 0 ಏನಾದರೂ ಇನ್ಪುಟ್ ಆಗಿ ಕೊಟ್ಟರೆ Q2 Q1ಗೆ ಹೋಗ್ತವೆ. ಅದೇ ಏನಾದರೂ 1 ಇನ್ಪುಟ್ ಆಗಿ ಕೊಟ್ಟರೆ Q4 Q4ಗೆ ಹೋಗ್ತವೆ. ಸರಿನಾ? ಈಗ ನೋಡಿ Q2 Q1 ಕೂಡ ನಮಗೆ ನಾನ್ ಫೈನಲ್, Q1 ಕೂಡ ನಾನ್ ಫೈನಲ್. ಸೊ ಪರ್ಫೆಕ್ಟ್. Q4 ಇಸ್ ದ ಫೈನಲ್ ಸ್ಟೇಟ್, ಮತ್ತಿನ್ನೊಂದ್ಸಲಿ Q4 ಇದೆ. ಸೊ ಎರಡೂ ಕೂಡ ನನಗೆ ಫೈನಲ್ ಸ್ಟೇಟ್ಸ್ ಆಯಿತು. ನಾನೇನು ಹೇಳಿದ್ದೆ, ಎರಡು ಫೈನಲ್ ಸ್ಟೇಟ್ ಆದರೆ ಓಕೆ, ಎರಡು ನಾನ್ ಫೈನಲ್ ಸ್ಟೇಟ್ ಆದರೆ ಓಕೆ, ಬಟ್ ಒಂದು ಫೈನಲ್ ಒಂದು ನಾನ್ ಫೈನಲ್ ಥರ ಇರಬಾರ್ದು. ಈಗ ಕಂಡೀಷನ್ ಸ್ಯಾಟಿಸ್ಫೈ ಆಯಿತು. ಈಗ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಇದನ್ನ ಯೂಸ್ ಮಾಡಬೇಕಾ, ಇದನ್ನ ಯೂಸ್ ಮಾಡಬೇಕು. ಯಾಕೆ? ಸೇಮ್ ಇರೋದನ್ನ ಯೂಸ್ ಮಾಡಬಾರ್ದು. ಎ ಬಿ Q1 Q4 Q3 ಈ ಥರ ಬಂದಿದ್ದಾಗ ಅಂದರೆ ಸೇಮ್ ಇರುವಂಥದ್ದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಯೂಸ್ ಮಾಡಬಾರ್ದು. ಸೊ Q2 ಮತ್ತು Q1 ಅನ್ನು ಯೂಸ್ ಮಾಡೋಣ. ಸೊ Q2 ಮತ್ತು Q1 ಅನ್ನು ಯೂಸ್ ಮಾಡಬೇಕಾಗುತ್ತೆ. ಆದರೆ ಇಲ್ಲೂ ಕೂಡ ಪ್ರಾಬ್ಲಮ್ ಬಂತು. ಏನು ಪ್ರಾಬ್ಲಮ್ಮು? Q1 Q2 ಆಲ್ರೆಡಿ ಯೂಸ್ ಮಾಡಿರೋದ್ರಿಂದ ಅದರ ಉಲ್ಟಾನ ನಾನು ಯೂಸ್ ಮಾಡಂಗಿಲ್ಲ. ಗೊತ್ತಾಯ್ತಾ? Q1 Q2ನ ಆಲ್ರೆಡಿ ಯೂಸ್ ಮಾಡಿದ್ದೀನಿ ಅಂದರೆ ಮತ್ತೆ Q1 Q2 ಯೂಸ್ ಮಾಡಬಾರ್ದು. ಇದರ ಉಲ್ಟಾ Q2 Q1 ಅನ್ನು ಕೂಡ ನಾನು ಯೂಸ್ ಮಾಡಬಾರ್ದು. ಇಲ್ಲಿ Q4 ಸೇಮ್ ಇತ್ತು, ಹಂಗಾಗಿ ಅದನ್ನು ಯೂಸ್ ಮಾಡಂಗಿಲ್ಲ. ಇದೇನಾಗಿದೆ, ಇದರ ಉಲ್ಟಾ ಆಗಿದೆ. Q1 Q2 ಉಲ್ಟಾ ಏನು? Q2 Q1. ಸೊ ಹಾಗಾಗಿ ಇದನ್ನು ಕೂಡ ಯೂಸ್ ಮಾಡಂಗಿಲ್ಲ. ಸೊ ಏನಾಯ್ತು, ಇದರ ಪೇರೆಂಟ್ ಸೆಲೆಕ್ಟ್ ಆಗುತ್ತೆ. ಸೊ Q1 Q2 ಸೆಲೆಕ್ಟ್ ಆಯ್ತು. ಗೊತ್ತಾಯ್ತಾ ಏನಕ್ಕೆ ಅಂತ? ಇವರು ಸೇಮ್ ಇರೋದ್ರಿಂದ ಯೂಸ್ ಮಾಡಬಾರ್ದು ಎಕ್ಸ್ಪ್ಲೇನ್ ಮಾಡೋಕ್ಕೆ. ಇದೇನಾಗಿದೆ, ಇದರ ಉಲ್ಟಾ ಆಗಿದೆ, ಪೇರೆಂಟಿನ ಉಲ್ಟಾ ಆಗಿರೋದ್ರಿಂದ ಮತ್ತೆ ನಾನು ಯೂಸ್ ಮಾಡಂಗಿಲ್ಲ. ನೆಕ್ಸ್ಟ್ Q1 Q3 ನ ಕಂಡುಹಿಡಿಯೋಣ. Q1 Q3. ಸೊ 0 ಕೊಟ್ಟಾಗ ಎಲ್ಲಿಗೆ ಹೋಗುತ್ತೆ, 1 ಕೊಟ್ಟಾಗ ಎಲ್ಲಿಗೆ ಹೋಗುತ್ತೆ? Q1 Q3. 0 ಕೊಟ್ಟಾಗ ಎರಡು ಕೂಡ Q2 Q2ಗೆ ಹೋಗ್ತವೆ. ನೆಕ್ಸ್ಟ್ ಅದೇ ಏನಾದ್ರೂ 1 ಕೊಟ್ಟರೆ Q4 ಗೆ ಹೋಗ್ತವೆ. ನಾನು ಹೇಳಿದ್ದೀನಿ Q4 ಎರಡು ಕೂಡ ಫೈನಲ್ ಸ್ಟೇಟ್. ಇದು ನಾನ್ ಫೈನಲ್ ಸ್ಟೇಟ್. ಸೊ ಎರಡು ಕೂಡ ಅಕ್ಸೆಪ್ಟಬಲ್.
ಆದರೆ ಇವರಿಬ್ಬರಲ್ಲಿ ಯಾರೂ ಕೂಡ ನಾನು ಎಕ್ಸ್ಪ್ಯಾಂಡ್ ಮಾಡೋಕ್ಕಾಗಲ್ಲ, ಯಾಕೆ ಸೇಮ್ ಇದ್ರೆ ನಾನು ಎಕ್ಸ್ಪ್ಯಾಂಡ್ ಮಾಡೋಕ್ಕಾಗಲ್ಲ. ಸೊ ಅದರ ಪೇರೆಂಟ್ ಸೆಲೆಕ್ಟ್ ಆಗುತ್ತೆ Q1 Q3. Q1 Q3 ಸೆಲೆಕ್ಟ್ ಆಯಿತು. ನೆಕ್ಸ್ಟ್ Q2 Q3 ಮಾತ್ರ ಉಳ್ಕೊಂಡಿದೆ. Q2 Q3 0 ಕೊಟ್ಟರೆ ಎಲ್ಲಿಗೆ ಹೋಗುತ್ತೆ, 1 ಕೊಟ್ಟರೆ ಎಲ್ಲಿಗೆ ಹೋಗುತ್ತೆ ನೋಡಿ. Q2 Q3 0 ಕೊಟ್ಟರೆ Q1 Q2ಗೆ ಹೋಗ್ತವೆ. ಅದೇ ಏನಾದ್ರೂ ಕೂಡ ನಾನು 1 ಕೊಟ್ಟರೆ Q4 Q4ಗೆ ಹೋಗ್ತವೆ. ಇಲ್ಲಿ ನೋಡಿ, ಇಲ್ಲಿ Q4 ಫೈನಲ್ ಸ್ಟೇಟ್ ಓಕೆ, ಬಟ್ ಅದನ್ನು ಎಕ್ಸ್ಪ್ಯಾಂಡ್ ಮಾಡೋಂಗಿಲ್ಲ. Q1 Q2 ಎಕ್ಸ್ಪ್ಯಾಂಡ್ ಮಾಡ್ಬೋದಾ? ಎಸ್. ಯಾಕೆ? Q1 ಮತ್ತು Q2 ಎರಡೂ ಕೂಡ ನಾನ್ ಫೈನಲ್ ಸ್ಟೇಟ್, ಮತ್ತೆ ಇಲ್ಲಿ ಸೇಮ್ ಇಲ್ಲ, ಇದ್ರ ಉಲ್ಟನೂ ಕೂಡ ಇಲ್ಲ. ಸೊ ಎಕ್ಸ್ಪ್ಯಾಂಡ್ ಮಾಡ್ಬೋದು. ಎಕ್ಸ್ಪ್ಯಾಂಡ್ ಮಾಡಿದ್ರೆ ಏನಾಗುತ್ತೆ, Q1 Q2ನ Q1 ಇಲ್ಲಿದೆ, Q2 ಇಲ್ಲಿದೆ. ಸೊ 0 ಕೊಟ್ಟರೆ ಎಲ್ಲಿಗೆ ಹೋಗ್ತವೆ, Q2 Q1ಗೆ ಹೋಗ್ತವೆ. ಅದೇ ಏನಾದ್ರೂ 1 ಕೊಟ್ಟರೆ Q4 Q4ಗೆ ಹೋಗ್ತವೆ. ಸರಿನಾ? ಈಗ ನೋಡಿ, ಇಲ್ಲಿ ಸೇಮ್ ಬಂದಿದೆ, ಫೈನಲ್ ಸ್ಟೇಟ್. ಸೊ ದಿಸ್ ಈಸ್ ಅಕ್ಸೆಪ್ಟಬಲ್. ನೆಕ್ಸ್ಟ್ Q2 Q1 ಎರಡೂ ಕೂಡ ನಾನ್ ಫೈನಲ್ ಸ್ಟೇಟ್, ಬಟ್ Q2 Q1 ಎರಡೂ ಕೂಡ ನಾನ್ ಫೈನಲ್ ಸ್ಟೇಟ್, ಸೊ ಅಕ್ಸೆಪ್ಟಬಲ್. ಆದರೆ ಇವರಿಬ್ರು ಕೂಡ ನಾನು ಎಕ್ಸ್ಪ್ಯಾಂಡ್ ಮಾಡೋಕ್ಕಾಗಲ್ಲ. ಯಾಕೆ? Q4 ಸೇಮ್ ಇದೆ, ಅದನ್ನು ಎಕ್ಸ್ಪ್ಯಾಂಡ್ ಮಾಡೋಂಗಿಲ್ಲ. Q2 Q1 Q2ನ ಉಲ್ಟಾ ಅಲ್ವಾ? Q1 Q2ನ ಉಲ್ಟಾ ಏನು? Q2 Q1. ಸೊ ಪೇರೆಂಟಿನ ಉಲ್ಟಾ ಆಗಿದೆ. ಸೊ ಇದನ್ನು ಕೂಡ ನಾನು ಎಕ್ಸ್ಪ್ಯಾಂಡ್ ಮಾಡೋಕ್ಕಾಗಲ್ಲ. ಸೊ ಏನಾಗುತ್ತೆ, ಪೇರೆಂಟ್ ಸೆಲೆಕ್ಟ್ ಆಗುತ್ತೆ. Q1 Q2 ಸೆಲೆಕ್ಟ್ ಆಯಿತು. Q1 Q2 ಸೆಲೆಕ್ಟ್ ಆಗಿದೆ, ಆಲ್ರೆಡಿ ಸೆಲೆಕ್ಟ್ ಆಗಿದೆ. ಸೊ ಇದು ಸೆಲೆಕ್ಟ್ ಆಯಿತು ಅಂತಂದ್ರೆ ಇದರ ಪೇರೆಂಟ್ Q2 Q3 ಕೂಡ ಸೆಲೆಕ್ಟ್ ಆಯ್ತು. Q2 Q3 ಕೂಡ ಸೆಲೆಕ್ಟ್ ಆಯಿತು. ಈಗ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಟಿಕ್ ಮಾರ್ಕ್ ಹಾಕಿದ್ದೀನಲ್ಲ, Q1, Q3. ಸೊ ಇವರಿಬ್ರು Q1 ಮತ್ತೆ Q3 ಸೇರಿ ಒಂದು ಕಂಬೈನ್ಡ್ ಸ್ಟೇಟ್ ಅನ್ನ ಫಾರ್ಮ್ ಮಾಡ್ತಾ ಹೋಗ್ತಾರೆ. ಏನು? ಕಂಬೈನ್ಡ್ ಸ್ಟೇಟ್. ಅವಾಗ ಕಂಬೈನ್ಡ್ ಸ್ಟೇಟ್ ಅನ್ನ ಫಾರ್ಮ್ ಮಾಡಿದಾಗ ನನಗೇನಾಗುತ್ತೆ, ರೆಡ್ಯೂಸ್ ಆಗ್ತಾ ಹೋಗುತ್ತೆ ನಂಬರ್ ಆಫ್ ಸ್ಟೇಟ್. ಸೊ Q1, Q3 ಅಂತಂದ್ರೆ Q1 ಮತ್ತೆ Q3 ಇಬ್ರು ಸೇರಿ ಒಂದು ಸ್ಟೇಟ್ ಅನ್ನ ಫಾರ್ಮ್ ಮಾಡ್ತಾರೆ. ಮತ್ತೆ Q2 ಇಬ್ರು ಸೇರಿ ಒಂದು ಸ್ಟೇಟ್ ಅನ್ನ ಫಾರ್ಮ್ ಮಾಡ್ತಾರೆ. Q2 ಮತ್ತೆ Q3 ಸೇರಿ ಒಂದು ಸ್ಟೇಟ್ ಅನ್ನ ಫಾರ್ಮ್ ಮಾಡ್ತಾರೆ. ಆದ್ರೆ ನನಗೊಂದು ಗೊತ್ತಿದೆ, ಏನು? ಒಂದು ಸ್ಟೇಟ್ ಒಂದು ಗ್ರೂಪ್ ಜೊತೆ ಮಾತ್ರ ಇರಕ್ ಸಾಧ್ಯ ಅಂತ. ಇಲ್ಲಿ ನೋಡಿದ್ರೆ Q1 ಇದ್ರ ಜೊತೆನೂ ಕೂಡ ಇದೆ, Q1 ಇದ್ರ ಜೊತೆನೂ ಕೂಡ ಇದೆ. ಅಂದ್ರೆ ಏನ್ ನನಗೆ ಗೊತ್ತಾಯ್ತು, ಇವರಿಬ್ರದ್ದು ಕೂಡ ಕ್ಯಾರೆಕ್ಟರಿಸ್ಟಿಕ್ಸ್ ಸೇಮ್ ಇದೆ, ಇವರಿಬ್ರದ್ದು ಕೂಡ ಕ್ಯಾರೆಕ್ಟರಿಸ್ಟಿಕ್ಸ್ ಸೇಮ್ ಇದೆ. Q1 ಇನ್ ಕ್ಯಾರೆಕ್ಟರಿಸ್ಟಿಕ್ಸ್ Q3 ಜೊತೆ ಸೇಮ್ ಇದೆ ಅಂತಂದ್ರೆ, Q1 ಇನ್ ಕ್ಯಾರೆಕ್ಟರಿಸ್ಟಿಕ್ಸ್ Q2 ಜೊತೆ ಸೇಮ್ ಇದೆ ಅಂತಂದ್ರೆ, Q2 Q3 ಕೂಡ ಸೇಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರುತ್ತಲ್ವಾ? ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ, Q1 Q2 ಮತ್ತೆ Q3ನ ಸೇಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಒಂದು ಗ್ರೂಪ್ ಅನ್ನ ಮಾಡ್ತೀನಿ. ನೆಕ್ಸ್ಟ್ ಉಳ್ಕೊಂಡಿದ್ದೇನು, Q2 ಮತ್ತೆ Q3. Q2 Q3 ಇಲ್ಲಿ ಆಲ್ರೆಡಿ ಇರೋದ್ರಿಂದ ಮತ್ತಿನ್ನೊಂದ್ಸಲಿ ಬರೆಯುವಂತ ಅವಶ್ಯಕತೆ ಇಲ್ಲ. ಸರಿನಾ? ಇದರಲ್ಲೂ ಕೂಡ ಕಾಮನ್ Q2 Q3 ಇದೆ, ಇದರಲ್ಲೂ ಕೂಡ ಕಾಮನ್ Q2 Q3 ಇದೆ. ಸೊ ಕಂಬೈನ್ ಮಾಡಿದಾಗ ಏನಾಗುತ್ತೆ, ನನಗೆ ವ್ಯಾಲ್ಯೂ Q1 Q2 Q3 ಮೂರು ಕೂಡ ನನಗೆ ಒಂದು ಸಿಂಗಲ್ ಗ್ರೂಪ್ ಅಥವಾ ಒಂದು ಸಿಂಗಲ್ ಸ್ಟೇಟ್ ಆಗಿ ವರ್ಕ್ ಆಗ್ತವೆ. ಸೊ ನನಗೆ ಇಂಡಿಸ್ಟಿಂಗ್ವಿಷಬಲ್ ಸ್ಟೇಟ್ ಏನ್ ಬಂದಿದ್ದು, Q1 Q2 ಮತ್ತೆ Q3 ಮೂರು ಕೂಡ ಸೇರಿ ಒಂದು ಸ್ಟೇಟ್ ಅನ್ನ ಫಾರ್ಮ್ ಮಾಡ್ತವೆ. ಹಾಗಾದ್ರೆ ಇನ್ನು ಉಳಿದಿರೋದು Q1 ಯೂಸ್ ಆಯ್ತು, Q2 ಯೂಸ್ ಆಯ್ತು, Q3 ಯೂಸ್ ಆಯ್ತು, ಬಟ್ ಉಳಿದಿರುವಂತ Q0 ಮತ್ತೆ Q4 ಏನಾಗ್ತವೆ, ಇಂಡಿಸ್ಟಿಂಗ್ವಿಷಬಲ್. ಸೊ Q0 ಒಂದು ಸಪರೇಟ್ ಸ್ಟೇಟ್ ಆಗುತ್ತೆ, Q4 ಒಂದು ಸಪರೇಟ್ ಸ್ಟೇಟ್ ಆಗುತ್ತೆ. ಸೊ ಇವಾಗ ಎಷ್ಟು ಸ್ಟೇಟ್ ಆದಂಗಾಯ್ತು, ಇದೊಂದು ಸ್ಟೇಟು, ಇದೊಂದು ಸ್ಟೇಟು, ಇದೊಂದು ಸ್ಟೇಟ್. ಸೊ 3 ಸ್ಟೇಟ್. 5 ಸ್ಟೇಟ್ ಇದ್ದಂತಹ DFA ಡಯಾಗ್ರಾಮ್ ಅನ್ನ ಕೇವಲ 3 ಸ್ಟೇಟ್ಗೆ ನಾನು ರೆಡ್ಯೂಸ್ ಮಾಡಿದ್ದೀನಿ, ಅಂದ್ರೆ ಮಿನಿಮೈಸ್ ಮಾಡಿದ್ದೀನಿ. ಸೊ ದಿಸ್ ಈಸ್ ದ DFA ಮಿನಿಮೈಸೇಷನ್. ಈಗ ಏನ್ ಮಾಡಬೇಕು, ಈ 3 ಸ್ಟೇಟ್ಗಳನ್ನ ಇಟ್ಕೊಂಡು ನಾವು ಟ್ರಾನ್ಸಿಷನ್ ಟೇಬಲ್ ಮತ್ತೆ DFA ಡಯಾಗ್ರಾಮ್ ಅನ್ನ ಬರೀತಾ ಹೋಗೋಣ. ಟ್ರಾನ್ಸಿಷನ್ ಟೇಬಲ್ ಅನ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ, ಡೋ ಇಂದ. ಎಲ್ಲ ಟ್ರಾನ್ಸಿಷನ್ ಟೇಬಲ್ ಡೋ ಇಂದನೇ ರೆಪ್ರೆಸೆಂಟ್ ಆದು. 0 ಮತ್ತೆ 1 ನನ್ನ ಇನ್ಪುಟ್ಗಳಾಗಿರ್ತವೆ. ಒಂದು ಸ್ಟೇಟ್ ಯಾವುದು, Q1 Q2 Q3, ನೆಕ್ಸ್ಟ್ Q0, ನೆಕ್ಸ್ಟ್ Q4. ಸರಿನಾ? ಸೊ ಇನಿಷಿಯಲ್ ಸ್ಟೇಟ್ ಯಾವುದು, Q0. ಬೇಕಾದ್ರೆ ಇಲ್ಲಿ ಬರ್ಕೊಳ್ಳಿ, ಈಗ ಇಂಟರ್ಚೇಂಜ್ ಮಾಡ್ಕೋಬಹುದು, ಏನಲ್ಲ. Q0 ಫಸ್ಟ್ ಬರ್ಕೊಳ್ಳಿ, ಆಮೇಲೆ Q1 Q2 Q3 ಬರ್ಕೊಳ್ಳಿ. Q0 ಈಸ್ ಮೈ ಇನಿಷಿಯಲ್ ಸ್ಟೇಟ್. ನೆಕ್ಸ್ಟ್ ಫೈನಲ್ ಸ್ಟೇಟ್ ಯಾವುದು, Q4. ಸೊ Q4 ನನ್ನ ಫೈನಲ್ ಸ್ಟೇಟ್ ಇಲ್ಲೂ ಕೂಡ ಆಗಿರುತ್ತೆ. ಈಗ Q0ಗೆ 0ನ ಕೊಟ್ಟರೆ ಎಲ್ಲಿಗೆ ಹೋಗ್ತಾ ಇದೆ, ಅದು Q1ಗೆ ಹೋಗ್ತಾ ಇದೆ. ಅದೇ 1 ಅನ್ನ ಇನ್ಪುಟ್ ಹಾಕೊಟ್ರೆ Q3ಗೆ ಹೋಗ್ತಾ ಇದೆ. Q1 Q2 Q3 ಈ ಮೂರು ಕೂಡ 0ನ ಇನ್ಪುಟ್ ಹಾಕೊಟ್ರೆ ಎಲ್ಲಿಗೆ ಹೋಗ್ತಾ ಇದಾವೆ, Q2 Q1 Q3ಗೆ ಹೋಗ್ತಾ ಇರೋದು. Q2 Q1 Q2 ಅಂತಂದ್ರೆ Q1 Q2 ಹೋಗ್ತಾ ಇದಾವೆ ಎರಡು ಕೂಡ. ಇನ್ಪುಟ್ ಏನಾದ್ರೂ 0 ಇದ್ರೆ, ಅದೇ ಏನಾದ್ರೂ ಕೂಡ ನನಗೆ 1 ಇನ್ಪುಟ್ ಆಗಿದ್ರೆ Q4ಗೆ ಹೋಗ್ತಾ ಇರ್ತವೆ. ನೆಕ್ಸ್ಟ್ Q4 0ನ ಇನ್ಪುಟ್ ಹಾಕೊಟ್ರೆ Q4ಗೆ ಹೋಗುತ್ತೆ, 1 ಅನ್ನ ಇನ್ಪುಟ್ ಹಾಕೊಟ್ರು ಕೂಡ Q4ಗೆ ಹೋಗುತ್ತೆ. ಈಗ ಯಾವುದೇ ಹೊಸ ಸ್ಟೇಟ್ ಗಳನ್ನ ಕ್ರಿಯೇಟ್ ಮಾಡಕೂಡ್ದು, ಇದೇ 3 ಸ್ಟೇಟ್ ಅಲ್ಲಿ ವರ್ಕ್ ಆಗ್ಬೇಕು. ಇಲ್ಲಿ Q1 Q2 ಇದೆ, ಹೊಸ ಸ್ಟೇಟ್ ಫಾರ್ಮ್ ಮಾಡ್ಬೇಕಾ, ಇಲ್ಲ. ಸರಿನಾ? ನಾನು ಯಾವ ರೀತಿ ಬರೆಯೋದು ಅಂತ ಹೇಳ್ಕೊಡ್ತಾ ಹೋಗ್ತೀನಿ. ಸೊ Q0 ಈಸ್ ಮೈ ಇನಿಷಿಯಲ್ ಸ್ಟೇಟ್. ನೆಕ್ಸ್ಟ್ Q1 Q2 Q3 ಸ್ಟೇಟ್ ಅನ್ನ ಇಲ್ಲಿ ತಗೊಂತೀನಿ. ನೆಕ್ಸ್ಟ್ Q4 ಇದಕ್ಕೆ 2 ಸರ್ಕಲ್ ಹಾಕ್ತೀನಿ. 2 ಸರ್ಕಲ್ ಏನಕ್ಕೆ, ದಿಸ್ ಈಸ್ ಮೈ ಫೈನಲ್ ಸ್ಟೇಟ್. ಸೊ
Q0ಗೆ 0ನ ಇನ್ಪುಟ್ ಆಗಿ ಕೊಟ್ರೆ ಎಲ್ಲಿಗೆ ಹೋಗುತ್ತೆ, Q1ಗೆ ಹೋಗುತ್ತೆ. ಸರಿನಾ? ಇಲ್ಲೇ ಡೈರೆಕ್ಟ್ ಆಗಿ ಬರೀಬೇಕು. Q1 ಇಲ್ಲಿರೋದ್ರಿಂದ ಡೈರೆಕ್ಟ್ ಆಗಿ ಕನೆಕ್ಷನ್ ಅನ್ನ ಕೊಡಬೇಕು. ನೆಕ್ಸ್ಟ್ 1 ಅನ್ನ ಏನಾದ್ರೂ ಯೂಸ್ ಮಾಡಿದ್ರೆ Q3ಗೆ ಹೋಗುತ್ತೆ. Q3 ಇಲ್ಲೇ ಇರೋದ್ರಿಂದ 0,1 ಅಂತ ಬರೀರಿ. ಸರಿನಾ? ಎಸ್. ನೆಕ್ಸ್ಟ್ Q1 Q2 Q3. ಈಗ 0 ಏನಾದ್ರೂ ಇನ್ಪುಟ್ ಕೊಟ್ರೆ ಎಲ್ಲಿಗೆ ಹೋಗ್ತವೆ, Q1 Q2. ಸೊ ಇಲ್ಲೇ ಇರೋದ್ರಿಂದ ಸೆಲ್ಫ್ ಲೂಪ್ 0. ನೆಕ್ಸ್ಟ್ ಏನಾದ್ರೂ 1 ಅನ್ನ ಇನ್ಪುಟ್ ಆಗಿ ಕೊಟ್ರೆ ಎಲ್ಲಿಗೆ ಹೋಗ್ತಾವೆ, Q4ಗೆ ಹೋಗ್ತವೆ. ನೆಕ್ಸ್ಟ್ Q4ಗೆ 0ನ ಇನ್ಪುಟ್ ಆಗಿ ಕೊಟ್ರೆ Q4ಗೆ ಹೋಗುತ್ತೆ. ಅದೇ 1 ಅನ್ನ ಇನ್ಪುಟ್ ಆಗಿ ಕೊಟ್ರು ಕೂಡ Q4ಗೆ ಹೋಗುತ್ತೆ. ಸರಿನಾ? ಈ ತರ ನೀವು DFA ಡಯಾಗ್ರಾಮ್ ಅನ್ನು ಕೂಡ ಡಿಸೈನ್ ಮಾಡಬೇಕು. ಇಷ್ಟನ್ನ ಬರೆದ್ರೆ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.